ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಟೈಮ್ ಬಂದ್ಬಿಟ್ಟು 7:30 ಆಗಿದೆ. ಸೊ ಈ ವ್ಲಾಗ್ನಲ್ಲಿ ನಾನೇನೇನು ಅಪ್ಲೋಡ್ ಮಾಡ್ತೀನಿ ಅಂದರೆ ನಾನೇನೇನು ಶೇರ್ ಮಾಡ್ಕೋತೀನಿ ಅಂತ ನೋಡಿ. ಓಕೆ, ಸೊ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ನಾನು ಇವಾಗ ಬಂದ್ಬಿಟ್ಟು ಪೂಜೆ ಮಾಡಿದೆ. ಸೊ ಪೂಜೆ ಆಗಿದೆ. ಓಕೆ, ಸೊ ಪೂಜೆ ಆಯಿತು. ಇವಾಗ ಅಡುಗೆ ಮಾಡ್ತಾ ಇದ್ದೀನಿ. ಏನು ಮಾಡ್ತಾ ಇದ್ದೀನಿ ಇವಾಗ ನಾನು ಸೊಪ್ಪಿನ ಸಾರು ಮತ್ತು ರೈಸ್ನ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವಾಗ ಸೊ ಲಾಸ್ಟ್ ವಿಡಿಯೋ ವರಮಹಾಲಕ್ಷ್ಮಿ ಪೂಜೆ ಆಯಿತು. ಆ್ಯಂಡ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಆ್ಯಂಡ್ ನಿಜವಾಗ್ಲೂ ಚೆನ್ನಾಗಿ ಕಮೆಂಟ್ ಮಾಡಿದರು. ಯಾರ್ಯಾರೆಲ್ಲ ಕಮೆಂಟ್ ಮಾಡಿದ್ರು ಥ್ಯಾಂಕ್ ಯು ಸೋ ಮಚ್ ಅಂತ ಕೇಳ್ತೀನಿ. ಯಾಕಂದರೆ ನೀವು ನನ್ನ ವಿಡಿಯೋಗೆ ವೇಟ್ ಮಾಡ್ತಿರಲ್ಲ ಗೊತ್ತಿಲ್ಲ, ನಾನು ಮಾತ್ರ ನಿಮ್ಮ ಕಮೆಂಟ್ಗೆ ನಾನು ವೇಟ್ ಮಾಡ್ತಾ ಇರ್ತೀನಿ. ಓಕೆ, ಸೊ ಒನ್ ಬಂಗಾರಿ ಫುಲ್ ಕೂದಲು ಬಂದ್ಬಿಟ್ಟ ನೋಡಾಗಲ್ಲ. ಸೊ ಬೇಗ ಸಾರು ಮಸ್ತಿ ಊಟ ಸ್ಟಾರ್ಟ್ ಮಾಡಬೇಕು. ಸೊ ಇವಾಗ ನಾನು ಈ ಮೈಕ್ ಹಾಕೊಂಡದೇ ಅಭ್ಯಾಸ ಇಲ್ಲ. ಸೊ ಇವಾಗ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊತಾ ಇದ್ದೀನಿ ಇವಾಗ. ಓಕೆ, ಯಾಕಂದರೆ ವಾಯ್ಸ್ ತುಂಬ ಕೇಳಿಸ್ತಾ ಇಲ್ಲ ಅನಿಸುತ್ತೆ. ಸೊ ಹಾಗಾಗಿ ಮೈಕ್ ತೊಗೊಂಬಂದಿದ್ದೀನಿ. ನೋಡೋಣ ಯಾವ ಥರ ವರ್ಕ್ ಆಗುತ್ತೆ ಅಂತ. ಸೊ ಇವಾಗ ಸಾರು ಮಾಡಿ ಆಯಿತು. ಇವಾಗ ಇದಕ್ಕೆ ಒಗ್ಗರಣೆ ಕೊಡ್ತೀನಿ ಬೇಗ. ಒಗ್ಗರಣೆ ಕೊಡ್ತಾ ಇದ್ದೀನಿ. ಸಾರಿ, ಕೊಟ್ಟಾಯ್ತು ಅಂದೆ. ಟೇಸ್ಟ್ ನೋಡೋಣ ಯಾವ ತರ ಆಗಿದೆ ಅಂತ. ಓಕೆ ಸೊಪ್ಪಿನ ಸಾರು. ಹೋದ ಇವಾಗ ಕುಂದ್ರಲ್ಲ. ಯಾರು ಇವನು? ಇಲ್ಲ ಸುಂದ್ರ. ಹಾಯ್ ಮಾಡು. ಅರೆ ಎಂಟ್ರಿ ಇದೆ. ಸೊ ಇವಾಗ ವ್ಲಾಗ್ನ ಎಂಡ್ ಮಾಡಿ ಬೆಳಿಗ್ಗೆ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಸೊ ಬಾಯ್. ಸೇ ಬಾಯ್ ಮಾಡು ಆನಂದ್. ಹಾಯ್. ಇಲ್ಲಿ ನೋಡಿ, ಇವನೊಬ್ಬನೇ ಎದ್ದಿದ್ದಾನೆ. ನನ್ನ ಜೊತೆ ಕೆಲಸ ಮಾಡೋಕ್ಕೆ ಕಂಪ್ನಿ ಕೊಡ್ತಾನೋ ಇಲ್ಲೋ, ಏನು ಇನ್ನೂ ಎಕ್ಸ್ಟ್ರಾ ಕೆಲಸ ಹಚ್ತಾನೋ ಗೊತ್ತಿಲ್ಲ. ಕೆಲಸ ಅಂತೂ ಎಕ್ಸ್ಟ್ರಾ ಆಯಿತು ಇವನು ಎದ್ಬಿಟ್ರೆ. ಇವನು ಹಿಡ್ಕೊಂಡು ಇನ್ನ ಕೆಲಸ ಆದಂಗೆ ನಂದು. ದೇವ್ರೆ ಪಾಪ ಇನ್ನೂ ನಿದ್ದೆಲಿದ್ದಾನೆ. ಒಂದೊಂದು ಟೈಮ್ ಈ ಥರ ಎಚ್ಚರ ಆದಾಗೆ ಬೇಗ ಎದ್ದು ನನ್ನ ಜೊತೆ ಸುಮ್ಮನೆ ಟೈಮ್ ಸ್ಪೆಂಡ್ ಮಾಡ್ತಾನೆ. ಸೊ ಟೀ ಕುಡಿದು ಕೆಲಸನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ.
ಸೊ ಇವಾಗ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಚಪಾತಿ, ದುಂಡ್ಗಡ್ಲೆ ಸಾರು ಮತ್ತೆ ರೈಸ್ ಮಾಡ್ತಾ ಇದ್ದೀನಿ. ಬಾಕ್ಸಿಗೆ ದುಂಡ್ಗಡ್ಲೆ ಸಾರು ಆಮೇಲೆ ರೈಸು. ಸೊ ಇವಾಗ ಟಿಫನ್ಗೆ ಚಪಾತಿ, ದುಂಡ್ಗಡ್ಲೆ ಸಾರು ಮಾಡ್ತಾ ಇದ್ದೀನಿ. ಸೊ ನೈಟಿಗೆ ಏನಾದರೂ ಬೇರೆ ಮಾಡಿದ್ರೆ ಆಯ್ತು ಅಂತ ಸೊ ಇವಾಗ ಎಲ್ಲ ಮಾಡ್ತಾ ಇದ್ದೀನಿ. ಸೊ ಇವಾಗ ಮಸಾಲೆ ರೆಡಿ ಮಾಡ್ತಾ ಇದ್ದೀನಿ. ಕೊಬ್ಬರಿ ಮತ್ತೆ ಮಸಾಲೆಗೆ ಏನೇನು ಹಾಕ್ತಾರೆ ಸೊ ಅದನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ನಾನು ಸ್ವಲ್ಪ ಕಮ್ಮಿನೇ ಮಸಾಲೆ ಮಾಡ್ಕೋತೀನಿ. ಕೊಬ್ಬರಿ, ಕೊತ್ತಂಬರಿ, ಪುದೀನ, ಶುಂಠಿ ಹಾಕಿ ರೆಡಿ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಮೆಣಸು ಹಾಕ್ತಾ ಇದ್ದೀನಿ. ಸೊ ಬೆಳ್ಳುಳ್ಳಿ ಖಾಲಿ ಆಗಿದೆ, ಸೊ ಹಾಗಾಗಿ ಅಷ್ಟೇ ಹಾಕಿದ್ದೀನಿ ಮಸಾಲೆಗೆ. ಸೊ ಬನ್ನಿ ಅಡುಗೆನ ಸ್ಟಾರ್ಟ್ ಮಾಡ್ತೀನಿ ನಾನು. ಇವಾಗ ದುಂಡ್ಗಡ್ಲೆ ಸಾರು ರೆಡಿ ಆಯಿತು. ಇದಕ್ಕೆ ನಾನು ಸ್ವಲ್ಪ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ನಾವು ಲಿಡ್ನ ಕ್ಲೋಸ್ ಮಾಡಿದರೆ ಆಗೋಯ್ತು. ಸೊ ನಾನು ಮಸಾಲೆ ಜಾಸ್ತಿ ಏನು ಯೂಸ್ ಮಾಡಿಲ್ಲ. ಸ್ವಲ್ಪ ಗರಂ ಮಸಾಲ, ಕೊತ್ತಂಬರಿ ಕಾಳು ಅಷ್ಟೇ ನಾನು ಹಾಕಿರೋದು. ಖಾರ ಪುಡಿ, ಅರಿಶಿಣದ ಪುಡಿ ಹಾಕಿದ್ದೀನಿ. ಸೊ ಮಸಾಲ ನಿಮಗೆ ತೋರಿಸಿದೆ ಅದನ್ನು ಹಾಕಿದ್ದೀನಿ. ಸೊ ಲಾಸ್ಟಿಗೆ ಕರಿಬೇವು ಹಾಕಿದೆ, ಯಾಕಂದರೆ ಸ್ಟಾರ್ಟಿಂಗ್ ಹಾಕೋದು ಸ್ವಲ್ಪ ಮರ್ತೋಯ್ತು. ಸೊ ಹಾಗಾಗಿ ಇದ್ರ ಜೊತೆ ನಾನು ಚಪಾತಿನ ರೆಡಿ ಮಾಡಿ ಇಟ್ಕೊಂಡೆ. ಸೊ ಫೈನಲಿ ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಯಿತು. ಎಲ್ಲ ಬ್ರೇಕ್ಫಾಸ್ಟ್ ರೆಡಿ ಆದಮೇಲೆ ಸೊ ಕಿಚನ್ನ ಕ್ಲೀನ್ ಮಾಡಿಟ್ಟು ಇವತ್ತಿನ ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.